ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮಿಥುನ ರಾಶಿಗೆ ಬುಧ, ಈ ರಾಶಿಗಳಿಗೆ ಸುವರ್ಣ ಸಮಯ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಖ್ಯವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಜನ್ಮ ದಿನಾಂಕವನ್ನು, ಯಾವಾಗ ಹುಟ್ಟಿದ ವರ್ಷ, ದಿನ, ತಿಂಗಳು ಅದನ್ನು ಬರೆದು ಕಳುಹಿಸಿ. ಬರೀ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ತಿಳಿಸಿದ್ರೆ ನಿಮಗೆ ಉತ್ತರ ಹೇಳೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಡೀಟೇಲ್ ಆಗಿ ಬರೆದು ಕಳಿಸಿ. ಖಂಡಿತವಾಗ್ಲೂ ನಾನು ಅಲ್ಲೇ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ಪಟ್ಟ ಅಂತ ಸಿಗುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳಬಹುದು. ಹಾಗೆಯೇ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೈದಿಕ ಜ್ಯೋತಿಷದ ಪ್ರಕಾರ ಒಂದು ವರ್ಷದ ನಂತರ ಬುಧ ಗ್ರಹ ತನ್ನದೇ ಆದ ಮಿಥುನ ರಾಶಿಯನ್ನು ಪ್ರವೇಶಿಸುವಂಥ ಮಿಥುನ ರಾಶಿ ಅಧಿಪತಿಯೇ ಬುಧ ಗ್ರಹ. ಈ ಕಾರಣದಿಂದಾಗಿ 3 ರಾಶಿಚಕ್ರದ ಜನರ ವೃತ್ತಿ ಜೀವನ ಆಗಿರ್ಬೋದು ಅಥವಾ ಅವರು ಮಾಡುವಂಥ ವ್ಯವಹಾರದಲ್ಲಿ ಏನು ಅಭಿವೃದ್ಧಿ ಆಗುವಂಥದ್ದು. ವೈದಿಕ ಜ್ಯೋತಿಷದ ಪ್ರಕಾರ ಬುಧಗ್ರಹವನ್ನು ಮಾತು, ಮಾಧ್ಯಮ, ಆರ್ಥಿಕತೆ, ಸಂವಹನ, ಷೇರು ಮಾರುಕಟ್ಟೆ, ಆರ್ಥಿಕತೆಯ ಅಂಶ ಅಂತ ಪರಿಗಣಿಸಲಾಗುತ್ತೆ. ಬುಧಗ್ರಹದ ಚಲನೆಯಲ್ಲಿ ಬದಲಾವಣೆ ಆದಾಗ ಅದು ಈ ಕ್ಷೇತ್ರಗಳ ಮೇಲೆ ವಿಶೇಷ ಪರಿಣಾಮ ಬೀರುವಂಥದ್ದು. ಜೂನ್ ತಿಂಗಳಲ್ಲಿ ಬುಧಗ್ರಹ ತನ್ನದೇ ಆದ, ಅಂದರೆ ಮಿಥುನ ರಾಶಿ ಅಧಿಪತಿ ಬುಧಗ್ರಹ ತನ್ನದೇ ಆದ ರಾಶಿಯನ್ನು ಪ್ರವೇಶಿಸಲಿದ್ದಾರೆ. ಇದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಬೆಳಗಬಹುದು. ಸಂಪತ್ತಿನ ಹೆಚ್ಚಳ ಕೂಡ ಆಗ್ಬೋದು. 12 ರಾಶಿಗೆ ಕೂಡ ಇರುವಂಥದ್ದು. ಯಾವುದೇ ಒಂದು ಗ್ರಹ ಸಂಚಾರ ಆಗಿರ್ಬೋದು, ಸಂಯೋಗ ಆಗಿರ್ಬೋದು, ರಾಜಯೋಗ ಆಗಿರ್ಬೋದು, 12 ರಾಶಿಗೂ ಕೂಡ ಇರುವಂಥದ್ದು. ಆದರೆ ಕೆಲವೊಂದು ರಾಶಿಗೆ ಅದು ತುಂಬಾ ಚೆನ್ನಾಗಿರುವಂಥದ್ದು ಕೆಲವೊಂದು ಕ್ಷೇತ್ರಗಳಲ್ಲಿ, ಇನ್ನು ಕೆಲವು ಮಧ್ಯಮ, ಇನ್ನು ಕೆಲವು ಯಾರಿಗೂ ಕೆಟ್ಟದು ಅಂತ ಯಾವುದೂ ಆಗಲ್ಲ. ಮಕರ ರಾಶಿಗೆ ಬುಧನ ರಾಶಿ ಬದಲಾವಣೆ ಈ ಒಂದು ರಾಶಿ ಚಿಹ್ನೆಗೆ ತುಂಬ ಪ್ರಯೋಜನಕಾರಿ ಅಂತ ಸಾಬೀತುಪಡಿಸಬಹುದು. ಏಕೆಂದರೆ ಬುಧ ಗ್ರಹ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಸಾಗಲಿರುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಧೈರ್ಯ, ಶೌರ್ಯ ಹೆಚ್ಚಾಗಬಹುದು. ಅಲ್ಲದೆ ನೀವು ನ್ಯಾಯಾಲಯದ ಪ್ರಕರಣ ಏನಾದರೂ ಇದ್ದರೆ ಅದರಲ್ಲಿ ಜಯವನ್ನು ಪಡೆಯಬಹುದು. ಈ ಸಂಚಾರ ಪ್ರತಿ ಜೀವನದಲ್ಲಿ ಪ್ರಗತಿಯನ್ನು ತರುತ್ತೆ ಅಂತ ನಂಬಲಾಗಿದೆ. ನೀವು ಬಹಳ ಸಮಯದಿಂದ ಪ್ರಚಾರಕ್ಕಾಗಿ ಕಾಯ್ತಾ ಇದ್ದರೆ ನಿಮ್ಮ ಕಾಯುವಿಕೆ ಮುಗಿದಿರಬಹುದು. ಅಲ್ಲದೆ ಬುಧ ಗ್ರಹ ನಿಮ್ಮ ರಾಶಿಯಿಂದ 6ನೇ ಮನೆ ಅಧಿಪತಿ ಆಗಿರುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತೆ. ನೀವು ದೇಶ ಮತ್ತು ವಿದೇಶಗಳಿಗೆ ಹೋಗುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಹಾಗೆಯೇ ಕುಂಭರಾಶಿ, ನಿಮಗೆ ಬುಧ ಸಾಗಣೆ ಅನುಕೂಲಕರವಂತ ಸಾಬೀತುಪಡಿಸಬಹುದು. ಏಕೆಂದರೆ ಬುಧ ಗ್ರಹ ನಿಮ್ಮ ರಾಶಿಯಿಂದ 5ನೇ ಮನೆಗೆ ಸಾಗಲಿರುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಹಾಗೆಯೇ ನೀವು ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡೆಯಬಹುದು. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸ್ತಾ ಇರುವವರಿಗೆ ಲಾಭವಾಗುವಂಥದ್ದು. ಈ ಸಮಯದಲ್ಲಿ ನೀವು ಪ್ರೀತಿಯ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು. ಅಲ್ಲದೆ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ತುಂಬ ಯಶಸ್ವಿ ಆಗುವಂಥದ್ದು. ಹಾಗೆಯೇ ನಿಮ್ಮ ಇಷ್ಟಾರ್ಥಗಳು ಈ ಸಮಯದಲ್ಲಿ ಆದಷ್ಟು ಈಡೇರಬಹುದು ಅಲ್ವಾ. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿಗೆ ಈ ಒಂದು ಬುಧನ ಸಂಚಾರ ಏನು ಉಪಯುಕ್ತವಾಗಿದೆ ಅಂತ ನೋಡೋದಾದರೆ ಅದು ತುಲಾರಾಶಿಗೆ. ತುಲಾರಾಶಿಗೆ ಹೇಗಿದೆ ಅನ್ನೋದನ್ನು ನೋಡೋಣ. ಅಂದರೆ ತುಲಾರಾಶಿಗೆ ಈ ಬುಧ ಸಂಚಾರ ಅಂದರೆ ತುಲಾರಾಶಿಗೆ ಅಷ್ಟು ಸಮಯ ಒಳ್ಳೆಯದಿಲ್ಲ. ಆದರೂ ಕೂಡ ಈ ಬುಧನ ಸಂಚಾರ ಅಂದರೆ ಕೆಲವೊಂದು ಗ್ರಹಗಳ ಸಂಚಾರ ಕೆಲವೊಂದು ರಾಶಿಗೆ ಅಷ್ಟು ಸಮಯ ಒಳ್ಳೆಯದು ಇಲ್ಲದಿದ್ದರೂ ಕೂಡ ಕೆಲವೊಂದು ಗ್ರಹಗಳ ಸಂಚಾರ ಒಂದು ಏನು ಕೆಲವೊಂದು ಇಷ್ಟಾರ್ಥಗಳನ್ನು ಈಡೇರಿಸುವಂಥದ್ದು. ಬುಧದ ರಾಶಿಚಕ್ರ ಚಿಹ್ನೆ ಬದಲಾವಣೆ ಈ ರಾಶಿಯ ಜನರಿಗೆ ಪ್ರಯೋಜನಕಾರಿ. ಏಕೆಂದರೆ ಬುಧ ಗ್ರಹ ನಿಮ್ಮ ಸಂಕ್ರಮಣದ ಜಾತಕದ 9ನೇ ಮನೆಯಲ್ಲಿ ಸಾಗಲಿರುತ್ತದೆ. ಅದನ್ನೇ ಸಮಯದಲ್ಲಿ ನೀವು ಅದೃಷ್ಟವನ್ನು ಪಡೆಯಬಹುದು. ನೀವು ಯಾವುದೇ ಧಾರ್ಮಿಕ ಮಂಗಳಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶ ಬರಬಹುದು. ವಿವಾಹಿತರು ತಮ್ಮ ಜೀವನದಲ್ಲಿ ತುಂಬ ಸಂತೋಷವನ್ನು ಕಾಣುವಂಥದ್ದು, ಗೌರವ ಹೆಚ್ಚಾಗಲಿದೆ. ಅಲ್ಲದೆ ನಿಮ್ಮ ಯೋಜಿತ ಯೋಚನೆಗಳು ಏನಾದರೂ ಇದ್ದರೆ ಅದು ಯಶಸ್ವಿ ಆಗುತ್ತೆ. ಈ ಸಮಯದಲ್ಲಿ ನೀವು ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶಗಳನ್ನು ಪಡೆಯುವಂಥದ್ದು ಮತ್ತು ಹಾಗೆಯೇ ನೀವು ಏನೇ ಒಂದು ಎನಿಸಿದ್ರೂ ಕೂಡ ಕೆಲಸ ಕಾರ್ಯಗಳು ಅದು ಸಕ್ಸಸ್ ಆಗುವಂಥದ್ದು ಅಂತಲೇ ಹೇಳಬಹುದು. ಈ ಒಂದು ಬುಧನ ಸಂಚಾರ ಏನಿದೆ ಅಂದರೆ ಮಿಥುನ ರಾಶಿಯ ಬುಧನ ಸಂಚಾರ, ಈ ಒಂದು ಮಿಥುನ ರಾಶಿಗೆ ಬುಧ ಬರುವುದರಿಂದ ಈ ಒಂದು ಕೆಲವು ರಾಶಿಯವರಿಗೆ ಅವರ ವೃತ್ತಿಯಲ್ಲಿ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು ಅಥವಾ ವ್ಯವಹಾರದಲ್ಲಿ ಇರ್ಬೋದು ತುಂಬಾ ಚೆನ್ನಾಗಿರುವಂಥದ್ದು ಅಂತ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.